ದಿನದ ಪ್ರಮುಖ ವಿದ್ಯಮಾನಗಳು ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲಲ್ಲಿಂದಲೇ ನಮ್ಮ ಪ್ರತಿನಿಧಿಗಳು ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿರ್ತಾರೆ. ಆಯಾ ಸುದ್ದಿ ಬಂದಾಗ ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ಶ್ರೀಪಾದ್ ಪಾಟೀಲ್. ಇವತ್ತು ಡಿ.ಕೆ. ಸುರೇಶ್ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅದರ ಪ್ರಿಪರೇಷನ್ ಹೇಗೆ ನಡೀತಾ ಇದೆ, ಎಷ್ಟೊತ್ತಿಗೆ ನಾಮಿನೇಷನ್ ಫೈಲ್ ಮಾಡ್ತಾರೆ ಇತ್ಯಾದಿ ಡೀಟೇಲ್ಸ್ನೊಂದಿಗೆ ಶ್ರೀಪಾದ್ ಪಾಟೀಲ್. ಹಾಗೆ ಮಂಡ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ, ದೋಸ್ತಿ ಪಾಳ್ಯ ರಣತಂತ್ರವನ್ನ ಹೆಣಿತಾ ಇದೆ ಮಂಡ್ಯವನ್ನ ಕೈವಶ ಮಾಡಿಕೊಳ್ಳಿಕ್ಕೆ. ಹಾಗೆ ಸುಮಲತಾ ಅವರ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಡೀಟೇಲ್ಸ್ನೊಂದಿಗೆ ಮಂಡ್ಯ ಪ್ರತಿನಿಧಿ ಆನಂದ್. ಹಾಗೆ ಬೆಳಗಾವಿಯಿಂದ ಮೈಲಾರಿ ಬೆಳಗಾವಿ ಭಾಗದಲ್ಲಿ ಗೋಬ್ಯಾಕ್ ಶೆಟ್ಟರ್ ಅನ್ನೋ ಅಭಿಯಾನ ನಿನ್ನೆ ನಡೀತು. ಇವತ್ತೇನಾಗ್ತಾ ಇದೆ ಚುನಾವಣಾ ದೃಷ್ಟಿಯಿಂದ, ಇದರ ಜೊತೆಗೆ ಬೆಂಗಳೂರಿನಿಂದ ನಾಗರಾಜ್ ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಶಂಕಿತನ ಸುಳಿವು ಪತ್ತೆಯಲ್ಲಿ ಎನ್ಐಎ ವಹಿಸ್ತಾ ಇರುವ ಕಾರ್ಯ ಯಾವ ರೀತಿ ಇದೆ, ಇದರ ಡೀಟೇಲ್ಸ್ನೊಂದಿಗೆ ಆಯಾ ಸುದ್ದಿ ಬಂದಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ 4 ಪ್ರತಿನಿಧಿಗಳು ಕೂಡ. ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಇಡೀ ದಿನ ಸದ್ದು ಮಾಡಿದ್ದು ಅಂದ್ರೆ ಶ್ರುತಿ ಕೋಲಾರ. ನಿನ್ನೆ ಶ್ರುತಿ 2 ಸ್ಪೆಷಲ್ ಇಂಟರ್ವ್ಯೂಗೋಸ್ಕರ ದಾವಣಗೆರೆಗೆ ಹೋಗಿದ್ರು. ಬಟ್ ಕೋಲಾರದಲ್ಲಿ ಹಲ್ಚಲ್. ಕೋಲಾರದಲ್ಲಿ ಕಾಂಗ್ರೆಸ್ ವರ್ಸಸ್ ಮುನಿಯಪ್ಪ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಚಿತ್ರಣ. 5 ಜನ ಶಾಸಕರು ಕೋಲಾರದ ಭಾಗದವರು KH ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಕೊಟ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಕೈಯಲ್ಲಿ ರಾಜೀನಾಮೆ ಪತ್ರವನ್ನ ಹಿಡಿದು ಸಭಾಪತಿಗಳ ಕಚೇರಿಗೆ ಕೆಲವರು, ಸ್ಪೀಕರ್ ಅನ್ನ ಮೀಟ್ ಮಾಡ್ತೀವಿ ಅಂತ ಹೇಳಿ ಕೆಲವರು, ಹೀಗೆಲ್ಲ ಹೈಡ್ರಾಮಾ ಆದ ನಂತರದಲ್ಲಿ ಅವರ ಮನವೊಲಿಕೆಗೆ ಇದೀಗ ಇವತ್ತು ಸಂಜೆ 4 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆನೆ ಇನ್ಫ್ಯಾಕ್ಟ್ 8 ಗಂಟೆಗೇನೆ ಕರೀತಾರೆ, ರಾತ್ರಿ 8 ಗಂಟೆಗೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೂರಿಸ್ಕೊಂಡು ಮಾತನಾಡ್ತಾರೆ ಅನ್ನೋದಿತ್ತು. ಬಟ್ ಈಗ ಸಂಜೆ 4 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ರೆಬೆಲ್ ಶಾಸಕರ ಸಭೆ ಒಂದರ್ಥದಲ್ಲಿ ಸರ್ಕಾರಕ್ಕೆ ಮುಜುಗರವನ್ನ ತಂದಿದೆ. ನಿನ್ನೆಯ ಇಡೀ ಪ್ರಹಸನ, ಅವರದೇ ಪಕ್ಷದ ಶಾಸಕರು ಹೀಗೆ ಹೋಗಿ ಪಕ್ಷದ ಹೈಕಮಾಂಡ್ನ ನಿರ್ಧಾರದ ವಿರುದ್ಧವಾಗಿ ರೊಚ್ಚಿಗೆದ್ದು ಪ್ರತಿಭಟನೆಯ ಹಾದಿಯನ್ನ ತುಳಿತಾರೆ ಅಂತಂದ್ರೆ ಸಹಜವಾಗಿ ಇದೊಂದು ರೀತಿ ಮುಜುಗರ. ಇನ್ಫ್ಯಾಕ್ಟ್ ನಿನ್ನೆ CM ಮೈಸೂರು ಭಾಗದಲ್ಲಿದ್ರು. ಅಲ್ಲಿನ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ಬೇಕಾದ ರಣತಂತ್ರವನ್ನ ರೂಪಿಸ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಕೋಲಾರದಲ್ಲಾದ ಈ ಘಟನೆ, ಕೋಲಾರ ಭಾಗದಲ್ಲಿ ಸೃಷ್ಟಿಯಾದ ಈ ಘಟನೆ, ಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ಕೂತಿದ್ರು ಕೂಡ ಫೋನ್ನಲ್ಲಿ ಕೋಲಾರದ ವಿಚಾರನೆ ಮಾತನಾಡ್ತಾ ಇದ್ರು. ಅಂದ್ರೆ ಮೈಸೂರು ಭಾಗದಲ್ಲಿ ನೋಡಿ ದೃಶ್ಯವನ್ನ, ಅಂದ್ರೆ ಮೈಸೂರು ಭಾಗದಲ್ಲಿ ಯಾವ ರೀತಿಯಲ್ಲಿ ಫೋಕಸ್ಡ್ ಆಗಿ ಒಂದಷ್ಟು ಪ್ಲಾನ್ಗಳನ್ನ ಮಾಡಬೇಕು, ಲಕ್ಷ್ಮಣಾದಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಕ್ಕೆ ಅದು ಪೂರ್ತಿ ಆಯ್ತಾ ಕ್ವೆಶ್ಚನ್ ಮಾರ್ಕ್. ಯಾಕಂತಂದ್ರೆ ನಿನ್ನೆ ಇಡೀ ದಿನ ಕೋಲಾರ ಭಾಗದಿಂದ ಈ 5 ಏನು ಅನಿಲ್ ಕುಮಾರ್ ಅವರು, ಹಾಗೆ ನಜೀರ್ ಅಹಮದ್ ಅವರು, ಹಾಗೆ MC ಸುಧಾಕರ್, ಇವರ ಜೊತೆಯಲ್ಲೇ ಒಟ್ಟು 5 ಕೊತ್ತೂರು ಮಂಜುನಾಥ್, ಹೀಗೆ ಸಾಲಾಗಿ 5 ನಾಯಕರು ಹೈಕಮಾಂಡ್ನ ನಿರ್ಧಾರದ ವಿರುದ್ಧವಾಗಿ ಸಿಡಿದೆದ್ದಿದ್ರು. ಈಗ ಅವರನ್ನ ಸಮಾಧಾನ ಪಡಿಸುವ ಸಲುವಾಗಿ ಒಂದು ಮೀಟಿಂಗ್ ಅನ್ನ ಏರ್ಪಡಿಸಲಾಗಿದೆ. ಇನ್ಫ್ಯಾಕ್ಟ್ ಕಾಲ್ ಮಾಡಿ ಮಾತನಾಡಿದ್ರು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು. ನಿನ್ನೆನೆ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರವನ್ನ ನೀವು ಕೈಗೊಳ್ಳಬೇಡಿ, ನಾವು ಬಂದು ನಿಮ್ಗೆ ಏನ್ ಸಮಸ್ಯೆ ಇದೆ ಪರಿಹರಿಸ್ತೀವಿ ಅಂತ ಹೇಳಿ. ಆದ್ರೆ ಅವ್ರು ಹೇಳ್ತಿದ್ದು ಶ್ರುತಿ, ಇನ್ಫ್ಯಾಕ್ಟ್ 5ರಲ್ಲಿ 3 ರಿಪಬ್ಲಿಕನದ ಜೊತೆ ಮಾತನಾಡಿದ್ರು ಕೂಡ ಫೋನ್ನಲ್ಲಿ. ಆಗ ಹೇಳ್ತಾ ಇದ್ರು, ನೋಡಿ ನಾವು ಹೆಸರು ಕೊಟ್ಟು ಬಂದಿದ್ವಿ, ಹೈಕಮಾಂಡ್ನವರು ಕರೆದು ನಮ್ಮ ಒಪಿನಿಯನ್ ತಗೊಂಡ್ರು, ಬೇಡ ಏನೋ ಮುನಿಯಪ್ಪನವ್ರ ಕುಟುಂಬಕ್ಕೆ ಕೊಡೋದು ಬೇಡ, ಯಾಕಂದ್ರೆ ನಮ್ಮ 5 ಜನಕ್ಕೂ ಕೂಡ ನಮ್ಮನ್ನು ಒಳಗೊಂಡಂತೆ ಆ ಭಾಗದ ಅನೇಕ ಕಾಂಗ್ರೆಸ್ ನಾಯಕರನ್ನ ಸೋಲಿಸ್ಲಿಕ್ಕೆ ಡೈರೆಕ್ಟ್ ಆಗಿ ಮುನಿಯಪ್ಪ ಅವರೇ ಪ್ಲಾನ್ ಮಾಡ್ತಿದ್ರು. ಹೀಗಾಗಿ ಕಾಂಗ್ರೆಸ್ ಕೋಲಾರದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಮುನಿಯಪ್ಪ ಅವರ ಕುಟುಂಬ ಬಿಟ್ಟು ಬೇರೆ ಯಾರಿಗಾರು ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದೀವಿ. ನಾವು ಹೇಳಿದ್ಮೇಲೂ ಕೂಡ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತಂದ್ರೆ ನಮಗೆ ಪಕ್ಷದಲ್ಲಿ ಮರ್ಯಾದೆ ಇಲ್ಲ, ಯಾಕೆ ಇರ್ಬೇಕು ಪಕ್ಷದಲ್ಲಿ ಅಂತ ನೇರವಾಗಿ ಕೇಳ್ತಾ ಇದ್ರು. ಈಗ ಈ ಒಂದು ಅಸಮಾಧಾನಕ್ಕೆ ಮದ್ದರಿಬೇಕು ಅಂತಂದ್ರೆ ಮುನಿಯಪ್ಪ ಅವರ ಅಳಿಯನಿಗೆ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕು, ಆಗಷ್ಟೇ ಇವ್ರು ಸಮಾಧಾನ ಆಗೋದು. ಹೀಗಾಗಿ ಚಾಲೆಂಜಿಂಗ್ ಆಗಂತೂ ಇದೆ ಸವಾಲು. ಯಾವ ರೀತಿ 4 ಗಂಟೆಗೆ ಗೊತ್ತಾಗ್ಬಿಡುತ್ತೆ CM ಸಿದ್ದರಾಮಯ್ಯನವರು ಯಾವ ರೀತಿ ಮನವೊಲಿಕೆ ಮಾಡ್ತಾರೆ. ಮೋಸ್ಟ್ಲಿ ಟಿಕೆಟ್ ಏನಾದ್ರು ಬೇರೆದವ್ರು ಕೊಡೋ ಚಾನ್ಸಸ್ ಇದೆಯಾ ಅಂತ ಹೈಕಮಾಂಡ್ ಹೇಳ್ಬೇಕಂದ್ರೆ. ಸೊ ನಿನ್ನೆ ಏನೆಲ್ಲ ಬೆಳವಣಿಗೆಗಳಾಯ್ತಲ್ಲ ಆ ಎಲ್ಲದರ ಕುರಿತು CM ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಕೂಡ ಮಾತನಾಡಿದ್ರು. ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಸರ್ ಒಂದೇ ಕ್ವಶನ್ ಸರ್, ಕೋಲಾರ ವಿಚಾರದಲ್ಲಿ ಏನು ಕೋಲಾರ ಜೊತೆ ಸಭೆ ಮಾಡ್ತೀರಿ ಸರ್? ಇಲ್ಲ ಮಾಡ್ತೀವಿ, ಮಾತಾಡ್ತೀವಿ, ಅವ್ರಿಗೆ ಮಾತಾಡ್ತೀವಿ. ರಮೇಶ್ ಕುಮಾರ್ ಜೊತೆ ಸಭೆ ಇವೆಲ್ಲ ಇರ್ತಾವಪ್ಪ ರಾಜಕೀಯದಲ್ಲಿ. ಅಲ್ಲ, ಇವತ್ತು ರಮೇಶ್ ಕುಮಾರ್ ಅವ್ರ ಬಡ ಜೊತೆ ಸಭೆ ಮಾಡ್ತಾ ಇದ್ದಾರೆ ಸರ್. ರಮೇಶ್ ಕುಮಾರ್ ಬಡ ಜೊತೆ ಸಭೆ ಮಾಡ್ತಾ ಇದ್ದಾರೆ ಸರ್. ಬರ್ತಾರೆ ಕೋಲಾರದವರೆಲ್ಲ ಭೇಟಿ ಮಾಡ್ತೀನಿ ಸಾಯಂಕಾಲ. ನಾನು ಹೋಗೋದೇ, ನಾನು ಬೆಂಗಳೂರಿಗೆ ಹೋಗೋದೇ 4 ಗಂಟೆ ಆಗುತ್ತೆ. ಆಯ್ತು ನಡ್ರಿ. ಸಂಜೆ
ಸಂಜೆ ಅಂತಿಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ. ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಸೊ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ದೇವೇಗೌಡರ ಹತ್ರ ಮಾತಾಡಿದ್ದೀನಿ. ನಾವು ಯಾವುದೂ ಅನೌನ್ಸ್ ಇಲ್ಲ. ಎಲ್ಲರೂ ಬಂದ ದಾರಿಗೆ ಬಂದಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟು ಗೆಲ್ಲುವಂಥದ್ದು. ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದು 5 ಜನ ಶಾಸಕರು ಒಟ್ಟೊಟ್ಟಿಗೆ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಸಹಜವಾಗಿ ಚುನಾವಣಾ ಹೊಸ್ತಿಲಲ್ಲಿ ಮುಜುಗರದ ಪ್ರಸಂಗ ಇದು. ಬಟ್ ಇವತ್ತು 4 ಗಂಟೆಗೆ ಮೀಟಿಂಗ್ ಕರೆದಿದ್ದಾರಂತೆ. ಎಲ್ಲರ ಅಸಮಾಧಾನ ಬಗೆಹರಿಸೋ ನಿಟ್ಟಿನಲ್ಲಿ ಎಷ್ಟು ಮಹತ್ವ ಪಡೆದುಕೊಂಡಿದೆ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಈ ಸಭೆಯಿಂದ? ಪ್ರತಿ ಕೋಲಾರ ಕಾಂಗ್ರೆಸ್ ಒಳಜಗಳ ಇದೆಯಲ್ಲ, ಅದು ಯಾರೇ ಮೀಟಿಂಗ್ ಮಾಡಿದ್ರು ಕೂಡ ಬಗೆಹರಿದಂತ ಪರಿಸ್ಥಿತಿಯಲ್ಲಿ ತಲುಪಿದೆ. ಯಾಕಂದ್ರೆ ಕಳೆದ 5-6 ವರ್ಷಗಳಿಂದ ಅಲ್ಲಿ 2 ಬಣಗಳ ಜಗ್ಗಾಟ ಇದ್ದೇ ಇದ್ದಿದ್ದು. ಅದರಲ್ಲೂ ಕಳೆದ ವಿಧಾನಸಭಾ ಚುನಾವಣೆಗೂ 6 ತಿಂಗಳು ಮುಂಚಿತವಾಗಿ ದೊಡ್ಡ ಮಟ್ಟದ ಜಗಳ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿತ್ತು. ಅಲ್ಲಿಯೂ ಕೂಡ ಅದು ಬಗೆಹರಿದಿರಲಿಲ್ಲ. ಕೊನೆಗೆ ಒಂದಷ್ಟು ಸಂಧಾನ ಸೂತ್ರಗಳನ್ನ ಮಾಡಿ ಆ ವಿಧಾನಸಭಾ ಚುನಾವಣೆಯನ್ನು ಎದುರಿಸಬೇಕಾಯ್ತು. ಅದರಲ್ಲೂ ಕೆ ಎಚ್ ಮುನಿಯಪ್ಪ ಅವರನ್ನ ದೇವನಹಳ್ಳಿ ಕ್ಷೇತ್ರದಿಂದ ನಿಲ್ಲಿಸಿ ಅವರನ್ನ ಆಯ್ಕೆ ಮಾಡುವಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ಕೋಲಾರದಲ್ಲಿ 2-3 ಮೀಸಲು ಕ್ಷೇತ್ರಗಳಿದ್ರು ಕೂಡ ಅವ್ರನ್ನ ಅಲ್ಲಿ ಬಿಟ್ಟಿರಲಿಲ್ಲ. ಯಾಕಂದ್ರೆ ರಮೇಶ್ ಕುಮಾರ್ ಬಣ್ಣ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಈಗ ರಮೇಶ್ ಕುಮಾರ್ ಬಣ್ಣ ಹೇಳ್ತಕ್ಕಂಥದ್ದೇನು, ನಾವು ಎಲ್ಲರೂ ಒಮ್ಮತದ ನಿರ್ಧಾರ ಮಾಡಿದ್ದೇವೆ, ಒಂದಷ್ಟು ಹೆಸರುಗಳನ್ನು ಕೊಟ್ಟಿದ್ದೇವೆ, ಅದ್ರಲ್ಲಿ ಯಾರನ್ನಾದ್ರೂ ಒಂದು ಆಯ್ಕೆ ಮಾಡಿ ಅನ್ನುವಂಥದ್ದು. ಆದ್ರೆ ಆ ಮುನಿಯಪ್ಪನವ್ರು ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲಾ ಸಚಿವರಿಗೂ ಕುಟುಂಬಕ್ಕೂ ನೀವು ಟಿಕೆಟ್ ಅನ್ನು ಕೊಟ್ಟಿದ್ರೆ ನನ್ನ ಕುಟುಂಬಕ್ಕೂ ಟಿಕೆಟ್ ಕೊಡಿ ಅನ್ನುವಂಥದ್ದು ತೀವ್ರವಾದಂತಹ ಲಾಬಿ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರಾಗಿರೋ ಕಾರಣಕ್ಕೆ ಅವ್ರಿಗೂ ಸಾಕಷ್ಟು ಒತ್ತಡವನ್ನ ತಂದ್ರು. ಕೊನೆಗೆ ಮನೆಯ ಬೇಕಾದಂತ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಂದಿತ್ತು. ಆದ್ರೆ ರಮೇಶ್ ಕುಮಾರ್ ಬಣ ಸುಮ್ಮನೆ ಕೂರುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ನಿನ್ನೆ ರಾಜಕೀಯ ಪ್ರಹಸನವನ್ನ ಮತ್ತು ರಾಜೀನಾಮೆ ಪ್ರಹಸನವನ್ನ ವಿಧಾನಸೌಧದಲ್ಲಿ ನಾವು ನೋಡಿದ್ವಿ. ಹೀಗಾಗಿ ಇವತ್ತು ಕೂಡ ಬಹಳ ಕ್ರೂಷಿಯಲ್ ಡೇ ಕಾಂಗ್ರೆಸ್ಗೆ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ರಮೇಶ್ ಕುಮಾರ್ ಬಣದ ಸದಸ್ಯರನ್ನ ಮನವೊಲಿಸ್ತಾರೆ ಅನ್ನುವಂಥದ್ದು. ಈ ಕಡೆ ಮುನಿಯಪ್ಪನವ್ರಿಗೆ ಈ ಸ್ಥಿತಿನ ಈ ಬೆಳವಣಿಗೆಗಳೆಲ್ಲ ನೋಡಿದ್ರೆ ಮುನಿಯಪ್ಪನವರ ಕುಟುಂಬದ ಟಿಕೆಟ್ ಅಂತೂ ಕೈ ತಪ್ಪಿದ ಹಾಗೆ ಗೋಚರ ಆಗ್ತಾ ಇದೆ. ಅಂತಿಮವಾಗಿ ಇನ್ನ ರಮೇಶ್ ಕುಮಾರ್ ಬಣದಿಂದ ಟಿಕೆಟ್ ಅನ್ನ ಯಾರಿಗೆ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಾಯಂಕಾಲದ ಒಳಗಡೆ ಡಿಸೈಡ್ ಆಗುವಂತ ಸಾಧ್ಯತೆಗಳಿದಾವೆ. ಮತ್ತು ರಮೇಶ್ ಕುಮಾರ್ ಬಣಕ್ಕೆ ಟಿಕೆಟ್ ಕೊಟ್ರೆ ಮುನಿಯಪ್ಪ ಅಂತೂ ಸಂಪೂರ್ಣವಾಗಿ ನಿಷ್ಕ್ರಿಯರಾಗ್ತಾರೆ. ಯಾವುದೇ ಕಾರಣಕ್ಕೂ ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಕೂಡ ಕೆಲಸ ಮಾಡಕ್ ಹೋಗಲ್ಲ ಮತ್ತು ಒಳ್ಳೆ ಏಟನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಇದನ್ನೆಲ್ಲವನ್ನು ತಿದ್ದಿ ತೀಡಿ ಇವತ್ತು 4-5 ಗಂಟೆಗೆ ಮೀಟಿಂಗ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಅದು ಎಷ್ಟು ಮಟ್ಟಿಗೆ ಉಭಯ ಬಣದ ನಾಯಕರು ಒಪ್ಕೊಳ್ತಾರೆ ಅನ್ನುವಂಥದ್ದು ಮತ್ತು ಯಾರನ್ನ ಅಭ್ಯರ್ಥಿ ಮಾಡ್ತಾರಂತೆ. ಇಷ್ಟೊಂದು ತಿಕ್ಕಾಟಾದ ಬಳಿಕ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅಲ್ಲಿ ಒಂದಷ್ಟು ಹಿನ್ನಡೆ ಆಗುದಂತೂ ಖಂಡಿತ. ಯಾಕಂದ್ರೆ 2 ಬಣದ ತಿಕ್ಕಾಟದಿಂದ ಅಭ್ಯರ್ಥಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಎಷ್ಟೇ ಸ್ಟ್ರಾಂಗ್ ಇದ್ರು ಕೂಡ ಅದು ಕೋಲಾರ್ನಲ್ಲಿ ಬಹಳಷ್ಟು ಹಿನ್ನಡೆ ಆಗ್ತಕ್ಕಂಥ ಕೆಲಸ ಆಗ್ತಾ ಇದಾವೆ. ಹಾಗಾಗಿ ಯಾರನ್ನ ಈ ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಬಹಳ ಖುಷಿ ಇವತ್ತಿಗೆ ಇದೆ ಕಾಂಗ್ರೆಸ್ಗೆ. ಕೃತಿ ಈಗ ಬಸವರಾಜ್ ನೋಡಿ, ಎಲ್ಲ ಹನುಮಂತಯ್ಯ ಹೆಸರು ಕೇಳೋಕ್ ಸಿಗ್ತಾ ಇದೆ, ಮುನಿಸ್ವಾಮಿ ಹೆಸರು ಕೇಳೋಕ್ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಮುನಿಸ್ವಾಮಿ ಅವ್ರಿಗೇನೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಈ ಬಣ, ಈಗೇನು ಬಂಡಾಯ ಎದ್ದಿದೆ ಈ ಬಣ ಕೇಳ್ತಾ ಇದೆ. ಈಗ ಹಠಕ್ಕೆ ಹಿಡಿದ್ರು ಅಂತ ಹೇಳಿ ಟಿಕೆಟ್ ಚೇಂಜ್ ಮಾಡಿಬಿಟ್ರೆ ಬೇರೆ ಕ್ಷೇತ್ರಕ್ಕೆ ಏನ್ ಮೆಸೇಜ್ ಪಾಸ್ ಆಗುತ್ತೆ? ಹೈಕಮಾಂಡ್ ನ ನಿರ್ಧಾರಕ್ಕೆ ಗೌರವ ಏನು ಉಳಿಯುತ್ತೆ? ಸೊ ಚಾಲೆಂಜಿಂಗ್ ಆಗಿ ಇದೆ ಅಂತ ಹೇಳಿ ಬಂಡಾಯವನ್ನ ಶಮನ ಮಾಡೋದು. ಇಲ್ಲಿವರೆಗೂ ಕೂಡ ಟಿಕೆಟ್ ಅಧಿಕೃತವಾಗಿ ಅನೌನ್ಸ್ ಆಗಿರಲಿಲ್ಲ. ಅಂತಿಮವಾಗಿ ಪಟ್ಟಿಗಳಾಗಿತ್ತು ನಿಜ. ಹಾಗಾಗಿ ಅಂತಿಮವಾದಂತಹ ಪಟ್ಟಿಗಳಲ್ಲಿ ಹೆಸರನ್ನ ಬದಲಾವಣೆ ಆಚೆ ಈಚಾಗೋ ಸಹಜ. ಆದ್ರೆ ಇಲ್ಲಿ ಒಂದೇ ಬಣ್ಣಕ್ಕೆ ಹೋಗ್ತಾ ಇದೆ ಅಂದಾಗ ಇನ್ನೊಂದು ಬಣ ಸಾಕಷ್ಟು ಒತ್ತಡ ಮತ್ತು ಒಂದಷ್ಟು ರಾಜಕೀಯ ಡ್ರಾಮಾಗಳನ್ನ ನಿನ್ನೆ ನಡೆದಿದ್ದು ಸ್ಪಷ್ಟ. ಆದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ರಮೇಶ್ ಕುಮಾರ್ ಬಣಕ್ಕೆ ಈಗ ಟಿಕೆಟ್ ಕೊಡಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂತೆ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲಿ ಲೋಕಲ್ 5-6 ಜನ MLA ಸ್ಟ್ರಾಂಗ್ ಆಗಿ ಆ ಬಣದ ಪರವಾಗಿ ನಿಲ್ತಾರೆ. ಈ ಕಡೆ ಏಕಾಂಗಿಯಾಗಿ ಮುನಿಯಪ್ಪ ಅವರು ಇದ್ದಾರೆ. ಹಾಗಾಗಿ ಮುನಿಯಪ್ಪ ಅವರ ಮಾತನ್ನು ಹೈಕಮಾಂಡ್ ಕೂಡ ಕೇಳ್ಕೊಡ್ತಿರ್ಲಿಲ್ಲ. ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಕೂಡ ಅದು ರಮೇಶ್ ಕುಮಾರ್ ಬಣದಿಂದ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಹಗ್ಗ ಜಗ್ಗಟ್ಟು ಇರ್ತಕ್ಕಂಥದ್ದು ಯಾವುದೇ ಬಣ್ಣಕ್ಕೆ ಟಿಕೆಟ್ ಸಿಕ್ಕರು ಕೂಡ ಇನ್ನೊಂದು ಬಣ ನಿಷ್ಕ್ರಿಯ ಆಗ್ತದೆ. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ಮನವೊಲಿಸಿ ಅಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಮುನಿಯಪ್ಪ ಅವ್ರನ್ನ ರಮೇಶ್ ಕುಮಾರ್ ಅವ್ರನ್ನ ಒಟ್ಟಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಅವ್ರಿಗೆ ಸಾಕಷ್ಟು ಚಾಲೆಂಜಿಂಗ್ ಅಂತ ಕಾಂಗ್ರೆಸ್ಗಿದೆ. ಸದ್ಯದ ಮಟ್ಟಿಗೆ ಟಿಕೆಟ್ ಇನ್ನೊಬ್ಬ ಬಲಗೈ ಪಂಗಡಕ್ಕೆ ಸಿಗಬೇಕು, ಎಡಗೈ ಪಂಗಡಕ್ಕೆ ಸಿಗಬೇಕು ಅನ್ನೋ ಸಾಕಷ್ಟು ತಿಕ್ಕಾಟ ಇದೆ. ಆದ್ರೆ ಮುನಿಯಪ್ಪನವ್ರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ದಿನ ಎಡಗೈ ಸಮುದಾಯಕ್ಕೆ ಕೊಟ್ಟಿದ್ರೆ ಈಗಲೂ ಎಡಗೈ ಸಮುದಾಯಕ್ಕೆ ಕೊಡಿ ಅನ್ನುವಂಥದ್ದು. ಆದ್ರೆ ರಮೇಶ್ ಕುಮಾರ್ ಬಣ್ಣ ಬಲಗೈ ಸಮುದಾಯಕ್ಕೆ ಕೇಳ್ತಾ ಇದೆ. ಹಾಗಾಗಿ ಅಲ್ಲಿ ಬಲಗೈ ಸಮುದಾಯಕ್ಕೆ ಸಿಕ್ಕರೆ ಎಡಗೈ ಸಮುದಾಯ ಮುಗಿಸ್ಕೊಡುತ್ತೆ ಅನ್ನುವಂಥದ್ದು ಕೂಡ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ರಾಜ್ಯಾದ್ಯಂತ ಬಲಗೈಕ್ಕಿಂತ ಎಡಗೈ ಸಮುದಾಯ ಜಾಸ್ತಿ ಇದೆ. ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಇವತ್ತೆಲ್ಲವನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ನಡೆದ್ರು ಕೂಡ ಇವತ್ತೇ ಟಿಕೆಟ್ ಅನೌನ್ಸ್ ಆಗುತ್ತಲ್ಲ, ಇನ್ನೂ 2-3 ದಿನ ಈ ಟಿಕೆಟ್ ಪ್ರಹಸನ